ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ಲಾಗ್ದೊಳಗೆ ಏನೇನು ಮಾಡೋಣಂತ ಒಂಚೂರು ನೋಡ್ಕೊಂಬರೋಣಂತ ನಡೀರಿ. ಇಲ್ಲಿ ನೋಡ್ರಿ, ಒಂದು 3-4 ಜೋಳದ ರೊಟ್ಟಿ ಉಳಿದಿದ್ದು ಅವನ್ನ ರಾತ್ರಿ ಹಂಚೊಳಗೆ ಹಾಕಿ ಮತ್ತು ಈ ರೀತಿ ಕುರು ಅನ್ನುವಂಗೆ ಬಿರುಸಿಗೆ ಮಾಡ್ಕೊಳತ್ತೇನೆ ರೀ. ಹಂಚೊಳಗೆ ಎಲ್ಲ ಬೆಂದಿಂದ್ರಿ, ಗ್ಯಾಸ್ ಸಣ್ಣಿಟ್ಟು ಈ ರೀತಿ ಮತ್ತು ನಾವು ಅದನ್ನು ಸ್ವಲ್ಪ ಬಿರುಸಾಗುವಂಗೆ ಇನ್ನಷ್ಟು ಹೊತ್ತಿಗೆ ಬೇಯಿಸ್ಕೊಂಡ್ಬಿಡೋಣಂತ್ರಿ. ಒಲೆ ಮೇಲೆಲ್ಲ ಮಾಡುವಾಗ್ರಿ ಒಲೆ ಜಳಕ್ಕಂತ ಇದನ್ನ ಇಟ್ಬಿಡ್ತಿರು. ಒಲೆ ಜಳಕ್ಕನರಿ ಎಲ್ಲ ಕುರು ಅನ್ನುವಂಗೆ ಬೆಂದು ಬಿಡ್ತಿದ್ದು. ಇಲ್ಲಿ ನೋಡ್ರಿ, ಈ ರೀತಿ ನಾನು ಇಲ್ಲೇ ಇಡಾತೀನಿ. ಟೋಟಲಾಗಿ ಒಂದು 3-4 ರೊಟ್ಟಿ ಇತ್ತು, ರಾತ್ರಿ ಎಲ್ಲ ಮಾಡಿಟ್ಕೊಂಬಿಟ್ಟಿನಿ ರೀ. ಯಾಕಪ್ಪ ಅಂದ್ರೆ ಬೆಳಿಗ್ಗೆದ್ದ ಮಸ್ತ್ ಪೈಕಿ ಒಂದು ಹುಳುಪಲ್ಲೆ ಮಾಡತ್ತೀನಿ ರೀ. ಹಾಂ ರೀ, ಏನಿದು ಹುಳುಪಲ್ಲೆ ಅಂತೀರೇನ್ರಿ? ಹಾಂ ರೀ, ಮನ್ಯಾಗ ಏನೂ ಕಾಯಿಪಲ್ಲೆ ಇಲ್ಲದೆ ಹೊತ್ನ್ಯಾಗ ಮಾಡುವಂಥದ್ದು ಹುಳುಪಲ್ಲೆ ನೋಡ್ರಿ. ತೊಗರಿ ಬೇಳೆ ಆಗಲಿ, ಕಡ್ಲಿ ಬೇಳೆ ಆಗಲಿ, ಹೆಸರು ಬೇಳೆ ಆಗಲಿ ಮುಂಚೆನೇ ಕುದಿಸಿಟ್ಕೊಂಡ್ಬಿಡೋದ್ರಿ. ಅದಕ್ಕೆ ನಾನಿಲ್ಲೇ ಡೈರೆಕ್ಟಾಗಿ ಒಗ್ಗರಣೆ ಕೊಡತ್ತನಂತೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ರಿ. ಒಂದು ಸಣ್ಣದೊಂದು ಒಗ್ಗರಣೆ ರೆಡಿ ಮಾಡತ್ತೀನಿ ರೀ. ಸಣ್ಣ ಉರಿ ಒಳಗೆ ಎಲ್ಲ ಹುರಿದು ಬಿಡ್ರಿ. ಇನ್ನೇನು ಮಾಡೋದಪ್ಪ ಅಂದ್ರೆ ಸ್ವಲ್ಪ ನಮ್ಮ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟೇ ಖಾರ ಮತ್ತು ಅರಿಶಿನ ಸೇರ್ಸಾತೇನೆ ರೀ. ಇಷ್ಟ ಆದರೆ ಇದ್ರ ಕೆಲಸ ಮುಗ್ದಂಗೆ ಇನ್ನು ಒಂಚೂರು ಮಿಕ್ಸ್ ಮಾಡ್ಕೊಂಬಿಡೋನು. ಇನ್ನು ಇದಕ್ಕೆ ಮೇನ್ ಬೇಕಾಗಿದ್ದ ರೀ ಹುಂಚಿ ಹುಳಿ ಬೇಕು ರೀ. ಹುಂಚಿಯನ್ನು ನೆನೆ ಹಾಕಿಟ್ಟಿನಿ ರೀ. ಅದನ್ನೊಂಚೂರ ಹುಂಚಿ ಹುಳಿ ಸೇರ್ಸಾತೇನೆ ನೋಡ್ರಿ. ಎಲ್ಲ ಪೂರ್ತಿಯಾಗಿ ನೆನೆದ್ರಿಂದ ರೀ ಹುಂಚಿಯನ್ನು ಈ ರೀತಿ ನಾವು ಹುಂಚಿ ರಸ ಹಿಂಡಿದ್ರೆ ಬಾರಿ ಬಾರಿ ಘಮ್ ಅಂತ ಅನ್ನಕತ್ ಬಿಡ್ತೈತೆ ನೋಡ್ರಿ. ಇದನ್ನೊಂಚೂರ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಇನ್ನೇನು ಮಾಡೋದಪ್ಪ ಅಂದ್ರೆ ಬೇಳೆ ಏನು ಕುದಿಸಿಟ್ಕೊಂಡಿದ್ದೀವಲ್ಲ ರೀ ಅವನೊಂಚೂರು ಇದಕ್ಕೆ ಮಿಕ್ಸ್ ಮಾಡತ್ತೇನೆ ನೋಡ್ರಿ. ಇಲ್ಲಿ ನೋಡ್ರಿ, ನಾನಿಲ್ಲೇ ತೊಗರಿಬೇಳೆ ಸೇರಿಸಿದ್ದೀನಿ. ಇನ್ನು ಮೇನ್ ಇರೋದು ಜೋಳದ ಹಿಟ್ಟು ನೋಡ್ರಿ. ಜೋಳದ ಹಿಟ್ಟು ಒಂದು 2 ಚಮಚ ನೀರಾಗಿ ಕಲಿಸಿ ಇಟ್ಟೀನಿ ರೀ. ಅದನ್ನೊಂಚೂರು ಇದಕ್ಕೆ ಮಿಕ್ಸ್ ಮಾಡತ್ತೇನೆ ನೋಡ್ರಿ. ಜೋಳದ ಹಿಟ್ಟು ಬದಲಿ ಕಡ್ಲಿ ಹಿಟ್ಟು ಹಚ್ಚಿದ್ರೂ ನಡೀತೈತೆ ರೀ. ನಾವು ಮಾತ್ರ ಹುಳುಪಲ್ಯಕ್ಕೆ ಮಸ್ತ್ ಬೇಕಿ ಜೋಳದ ಹಿಟ್ಟು ಹಚ್ಚಿ ಹುಳುಪಲ್ಯ ಮಾಡ್ತೇವೆ ರೀ. ಇನ್ನು ಇದಕ್ಕೊಂಚೂರು ರೀ ಉಪ್ಪು ಮತ್ತು ಬೆಲ್ಲ ಸೇರಿಸ್ಬಿಡೋಣಂತ. ಹುಳಿ ಬೆಲ್ಲ ಹಾಕ್ದ ಅಡುಗೆ ಹೆಂಗೆ ಮಾಡೋಕ್ಕೆ ಸಾಧ್ಯಕತಿ ಹೇಳ್ರಿ ನೋಡೋಣ. ಅನ್ನಕ್ಕೆ ಮತ್ತು ರೊಟ್ಟಿಗೆ ಆಗೋ ಥರ ರೀ ಮೀಡಿಯಮ್ ಇನ್ನೊಂಚೂರು ನೀರು ಸೇರಿಸಿ ಮಸ್ತ್ ಪೈಕಿ ಕುದಿಸ್ಕೊಂಬಂದ್ಬಿಡೋಣಂತ. ನೀವೇನೇ ಹೇಳ್ರಿ, ನಮ್ಮ ಉತ್ತರ ಕರ್ನಾಟಕದ ಕಡೆ ಬಂದ್ರಂದ್ರೆ ಹುಳುಪಲ್ಲೆ ಯಾರಿಗೆ ಗೊತ್ತಿಲ್ಲ ಹೇಳ್ರಿ ನೋಡೋಣ. ಈ ತಂಗಳು ರೊಟ್ಟೆ ಹುಳುಪಲ್ಲೆ ಕಲಿಸ್ಕೊಂಡು ತಿಂದಿರಿ ಯಾವ 5 ಸ್ಟಾರ್ ಹೋಟೆಲು ನಮ್ಮ ರುಚಿ ಕೊಡೋಕ್ಕೆ ಸಾಧ್ಯ ಇಲ್ಲ ನೋಡ್ರಿ. ಯಾಕಂದ್ರೆ ಒಂದಷ್ಟು ಬೇಸಿಕ್ ಅಡಿಗೆಗಳು ಅಂತಿರ್ತಾವ್ರಿ. ಅವಕ್ಕೂ ರುಚಿ ಎಷ್ಟೇ ಫಾಸ್ಟ್ ಫುಡ್ ಬಂದ್ರೂ ರೀ ಇವಕ್ಕೂ ರುಚಿ ಕೊಡೋಕ್ಕಾಗೋದಿಲ್ಲ ನೋಡ್ರಿ. ನೋಡ್ರಿ, ಇಷ್ಟ ಆಯಿತು. ಹಿಟ್ಟು ಹಚ್ಚಿರೋದ್ರಿಂದ ರೀ ಒಂಚೂರು ಚೆಂದಾಗೆ ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಎಲ್ಲನೂ ಕುದಿಸ್ಕೊಂಬಂದ್ಬಿಡೋಣಂತ. ಇನ್ನು ರಾತ್ರಿ ಏನು ರೊಟ್ಟಿ ಬಿರುಸು ಮಾಡಿ ಇಟ್ಟಿನಲ್ರಿ ಅವನೊಂಚೂರೆಲ್ಲ ಮುರಿದು ಇಟ್ಟಿದ್ದೇನೆ ರೀ. ಅದ್ರ ಒಳಗೆ ಈ ಹುಳುಪಲ್ಲೆ ಹಾಕಿ ಮಸ್ತ್ ಪೈಕಿ ಟೇಸ್ಟ್ ಮಾಡಿಬಿಡೋಣಂತ. ಇನ್ನು ಸೈಡ್ ಒಂಚೂರು ಕೆನೆ ಮೊಸರು ಹಚ್ಕೊಳತ್ತೇನೆ ರೀ, ಶೇಂಗಾ ದಿಂಡಿ ಮತ್ತು ಅದ್ರ ಜೊತೆ ಯಾವುದರ ಉಪ್ಪಿನಕಾಯಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಹಾಕೊಂಬಿಟ್ರಪ್ಪ. ಅದು ರೀ ಈ ಹುಳುಪಲ್ಲೆ ತಂಗಳು ರೊಟ್ಟಿ ಎಲ್ಲ ಹೊಲಕ್ಕೆ ಕಟ್ಕೊಂಡು ಹೋದಾಗ ಹಿಂಗೆ ಟೇಸ್ಟ್ ಹತ್ತೈತ್ರಿಪ್ಪ. ಹೊಲ್ದಾಗ ಕೆಲಸ ಮಾಡಿ ಬ್ಯಾಸತ್ತು ಬಂದ್ರೆ ಆ ಬ್ಯಾಸ್ರ ಅನ್ನೋದೆಲ್ಲ ಕಳೆದು ಹೋಗುವಂಗೆ ಹುಳುಪಲ್ಲೆ ಮತ್ತು ತಂಗಳು ರೊಟ್ಟಿ ಟೇಸ್ಟ್ ಕೊಟ್ಬಿಡ್ತಾವೆ ನೋಡ್ರಿ. ಇನ್ನು ಬೆಳಗಿನ ಒಂದಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ರಿ ಮದ್ದಿಂದ ನಮ್ದು ರೊಟ್ಟಿನ್ಕ ಸ್ಟಾರ್ಟ್ ಮಾಡಿಬಿಡೋಣಂತ. ಇನ್ನು ಹೊಲಕ್ಕೆ ಹೋಗೋರ್ದಲ್ಲ ರೀ ಬೆಳಿಗ್ಗೆ ರೊಟ್ಟಿ ಪಲ್ಯ ಮಾಡಿ ಅವ್ರನ್ನೆಲ್ಲ ಹೊಲಕ್ಕೆ ಕಳ್ಸೀನಿ ರೀ. ನೀವೇನ್ರಿ ಎಲ್ಲರೂ ಬೆಳಿಗ್ಗೆ ಪೂಜೆ ಮಾಡ್ತಾರ? ನೀವೇನ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡ್ತೀರಿ ಅಂತ ಕೇಳ್ತಿರ್ಬೇಕು ನೀವು. ಆದರೆ ನಾವು ಬಸವಣ್ಣವ್ರ ಭಕ್ತರಾಗಿರೋದ್ರಿಂದ ಕಾಯಕವೇ ಕೈಲಾಸ ಅನ್ನೋ ತತ್ವವನ್ನು ಪಾಲಿಸ್ತೀವ್ರಿ. ಅಂದರೆ ನಾವು ರೈತರಾಗಿರೋದ್ರಿಂದ ನಮ್ಮ ಫಸ್ಟ್ ದೇವ್ರ ಹೊಲನ ಆಗಿರ್ತೈತೆ ರೀ. ಹೊಲಕ್ಕೆ ಹೋಗೋರಿಗೆ ಮೊದಲು ಬುತ್ತಿ ಕಟ್ಟಿ ಅವ್ರ ಹೊಟ್ಟೆ ನೆತ್ತಿ ಎಲ್ಲ ಶಾಂತ ಮಾಡಿ ಕಳಿಸಿದ್ವಿ ಅಂದರೆ ನೆಕ್ಸ್ಟ್ ದೇವ್ರ ನಮ್ಮ ಜಗಲಿ ಮೇಲಿನ ದೇವ್ರಿಗೆ ನಾವು ಬಂದುಬಿಡ್ತೇವೆ ರೀ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ರೀ ಮದ್ದಿಂದಾಗ 12 ಆಗೇ ಬಿಡ್ತು ನೋಡ್ರಿ. ಇನ್ನು ಬೆಳಗೋಕಂತ ಮೊನ್ನೆ ಒಂಚೂರು ಕೆಲಸದ ಮೇಲೆ ಹೋಗಿದ್ದೀರಿ. ಒಂದೆರಡು ಟಾಪು ಒಂದೆರಡು ಸಾರಿಗಳನ್ನ ತಂದುಬಿಟ್ಟೇನಿ ರೀ. ಏನೇ ಹೇಳ್ರಿ, ಬೆಳಗಾವ್ ಕಡೆ ಬಜಾರ್ದ ಸಂತಿ ಮಾಡಿದಟ್ಟು ಬೇರೆ ಎಲ್ಲೂ ನಮಗೆ ಸಂತಿ ಮನಸ್ಸಿಗೆ ಬರೋದಿಲ್ಲ ನೋಡ್ರಿ. ಅಗದಿ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಮಸ್ತ್ ಪೈಕಿ ಡ್ರೆಸ್ಸಸ್ಸು ಸಾರಿ ನಮಗೆ ಎಲ್ಲ ಬಗೆಯ ಡ್ರೆಸ್ಗಳು ಸಿಕ್ಬಿಡ್ತಾವ್ರಿ. ಅದೊಂದು ವಿಡಿಯೋ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡ್ಬೇಕನ್ರಿ. ಆದ್ರೆ ಮಳೆ ಭಾಳ ಹತ್ತಿದ ಕಾರಣ ನಾವು ಅವಸರಲೆ ಹೋಗಿ ಅವಸರಲೆ ಬಂದುಬಿಟ್ವಿ. ಈ ಬಾರಿ ಕಾಟನ್ಸ್ ಸ್ಯಾರಿ ಟ್ರೆಂಡಿಂಗ್ ಆಗಿರೋದ್ರಿಂದ ಕಾಟನ್ ಸ್ಯಾರಿನ ತೊಗೊಂಡ್ಬಿಟ್ಟಿದ್ದೇನೆ ರೀ. ನೋಡೋಣ ಇನ್ನೊಮ್ಮೆ ಟೈಮ್ ಸಿಕ್ತಂದ್ರೆ ಮಸ್ತ್ ಬೇಕಿ ಕಡೆ ಬಜಾರದ್ದೊಂದು ವಿಡಿಯೋ ಮಾಡಿಬಿಡೋಣಂತ. ಇನ್ನು ನೆಕ್ಸ್ಟ್ ಏನು ರೀ ಅವ್ಕುರ್ದು ಒಂಚೂರು ಫಿಟ್ಟಿಂಗ್ ಮಾಡೋದೈತ್ರಿ ಅರ್ಬಿದ. ಅದಕ್ಕೆ ಅವನೊಂಚೂರು ಮೈಯಾಗಟ್ಟು ಫಿಟ್ಟಿಂಗ್ ಮಾಡೋಕ್ಕಂತ ರಾಟಿ ಮೇಲೆ ಕುಂತ್ಬಿಟ್ಟಿದ್ದೀನಿ. ಇರೋ ಬರೋ ಕೆಲಸ ಎಲ್ಲ ಮದ್ದಿಂತಾಗೆ ಇಟ್ಕೊಂಡ್ಬಿಟ್ಟಿರ್ತೇನೆ ನೋಡ್ರಿ. ನನ್ನ ಮಾತು ಏನಾರ ನಿಮಗೆ ತಪ್ಪು ಅನಿಸಿದ್ರೆ ಪ್ಲೀಸ್ ಇದೊಂದು ಸಾರಿ ಹೊಟ್ಟೆಗೆ ಹಾಕೋರಪ್ಪ. ನನಗೆ ಅನಿಸಿದ್ದು ಮತ್ತು ನನಗೆ ತಿಳಿದಷ್ಟನ್ನು ನಾನು ಹೇಳಿದ್ದೀನಿ. ಇನ್ನು ಹೊಲಿದೆಲ್ಲ ಆದಿಂದ್ರೆ ಇನ್ನೊಂದು ಚೂರ ಕಡಿದಿಟ್ಕೊಂಡೀನಿ. 2-3 ದಿನಕ್ಕೊಂದು ಸಾರಿ ಕಡಿದು ಬಿಟ್ಟಿರ್ತೇವೆ ರೀ. ಯಾಕಂದ್ರೆ ಇವಾಗ ಎಮ್ಮೆ ಒಂದೇ ಹಿಂಡೋದ್ರಿಂದ ಹಾಲು ಕಮ್ಮಿ ಅದಾವ್ರಿ.
ಎರಡು ಟೈಮ ಹಾಲು ಹಿಂಡಾಕತ್ರೆ ಏನಕ್ಕಾದ್ರೆ ದಿನ ಕಡಿತೀವಿ. ದಿನ ಒಂದು ಪಾವು ಕೆ ಜಿದಷ್ಟಾದರೂ ಬೆಣ್ಣೆ ತೆಗೆದುಬಿಟ್ಟಿರ್ತೇವೆ ರೀ. ಇವಾಗ ಹಾಲು ಕಮ್ಮಿ ಇದ್ದಿದ್ದರಿಂದ ರೀ ಹೆಂಗೆ ಬರ್ತದಲ್ಲ ಹಂಗೆ ಹೋಗಲೇಬೇಕಲ್ರಿ. ಇನ್ನು ಆ್ಯಸ್ ಇಟ್ ಈಸ್ ರೀ ಎಲ್ಲ ಹೊರಗಿನ ಕೆಲಸ ಮುಗಿಸ್ಕೊಂಡು ಮತ್ತು ನಾವು ಅಡುಗೆ ಮನೆಗೆ ಎಂಟ್ರಿ ಕೊಟ್ಬಿಟ್ಟೇವೆ ನೋಡಿರಿ. ಯಾಕಂದ್ರೆ 70% ಕೆಲಸ ನಮಗೆ ಅಡುಗೆ ಮನೆಯಾಗ ಆಗಿಬಿಟ್ಟಿರ್ತೈತೆ ನೋಡಿರಿ. ಇನ್ನು ಮಧ್ಯಾಹ್ನದ ರೊಟ್ಟಿನ ಸ್ಟಾರ್ಟ್ ಮಾಡಿಬಿಡೋನು. ಏನಪ್ಪ ಅಂತಂದರೆ ಇವತ್ತು ಮಕ್ಕಳು ಶನಿವಾರ ರೀ ಜಲ್ದಿ ಬಂದುಬಿಡ್ತಾರೋ, ಅದಕ್ಕೆ ಮಧ್ಯಾಹ್ನದಾಗ ಏನು ಮಾಡೋದು ಅಂತ ವಿಚಾರ ಮಾಡತ್ತೀನಿ. ಏನಾರು ಸ್ವೀಟ್ ಮಾಡಿಡು ಮಮ್ಮಿ ಅಂತ ಹೇಳಿ ಹೋಗಿದ್ದೆ ರೀ. ಅವ್ರ ಸಂಬಂಧ ಇವತ್ತು ಮಸ್ತ್ ಪೈಕಿ ಸೌಂತಿ ಬೀಜದ ಹೊಗೆ ಹಾಕತ್ತೇನೆ ರೀ. ಇಲ್ಲಿ ನೋಡ್ರಿ ನಿಮಗೆ ಸೌಂತಿ ಬೀಜನೂ ತೋರ್ಸಾತನ. ಇದನ್ನು ಹಿಟ್ಟಿಲೆ ನಾವು ಕಟ್ಟಿದಿರ್ತೇವೆ ರೀ. ಇಲ್ಲಿ ನೋಡ್ರಿ ಈ ಕಟೋರಿ ತೋರ್ಸತ್ತಲ್ಲ, ಈ ಕಟೋರಿ ತುಂಬ ನಾನಿಲ್ಲೇ ಸೌಂತಿ ಬೀಜ ತೊಗೊಂಡೇನಿ ರೀ. ಇದಕ್ಕೆ ಎಷ್ಟು ನೀರು ಇಡೋದಪ್ಪ ಹೆಸರು ಅಂತಂದ್ರೆ ಈ ಕಟೋರಿಲಿ ನಾನು 5 ಕಟೋರಿ ನೀರು ಇಡಾತೇನೆ ರೀ. ಯಾಕಂದ್ರೆ ಇದು ಟೈಮ್ ಭಾಳ ಹಿಡಿತೈತೆ ರೀ ಕುದಿಯೋಕೆ. ಇದನ್ನು ರೀ ಗೋಧಿ ಹಿಟ್ಟು ಗಟ್ಟಿಗೆನಾದಿ ಗೋಧಿ ಹಿಟ್ಟಿಲೇನೋ ಕಾಳು ಕಟ್ಟಿತಾರೆ ರೀ, ಮತ್ತು ರವೆ ಮತ್ತು ಮೈದಾ ಮಿಕ್ಸ್ ಮಾಡಿ ಹಾಗೂ ಕಾಳು ಕಟ್ಟಿತಾರೆ. ಇಲ್ಪ ಅಂತಂದ್ರೆ ಪ್ಯೂವರ್ ಹೋಳಿಗೆ ಹಿಟ್ಟು ಸಿಗ್ತೈತೆ ರೀ, ಅದರಲ್ಲೇ ಆದರೂ ಕಾಳು ಕಟ್ಟಿತಾರೋ. ನೀವು ಉತ್ತರ ಕರ್ನಾಟಕದ ಕಡೆ ಸೈಡ್ ಬಂದ್ರಂದ್ರೆ ಬಿಸಿಲುಗಾಲದಿಂದಾಗ ಸೌಂತಿ ಬೀಜ, ಶಾವ್ಗಿ, ಶಾಂಡ್ಗಿ, ಉಗುರತ್ತು, ಗೌಲಿ ಅಂತ 4-5 ಥರ ಕಾಳುಗಳನ್ನ ಮನ್ಯಾಗ ಮಾಡಿಬಿಡ್ತಾರೆ ನೋಡ್ರಿ. ನೆಕ್ಸ್ಟ್ ಟೈಮ್ ಇವನ್ನ ಕಾಳು ಹೆಂಗೆ ಕಟ್ಟಿತಾರೋ ಏನಿಲ್ಲ ಅಂತ ಅದನ್ನೊಂಚೂರ ವಿಡಿಯೋ ಮಾಡಿಬಿಡೋಣಂತ. ಇಲ್ಲಿ ನೋಡ್ರಿ 1 ಕಟೋರಿ ಕಾಳಿಗೆ 5 ಕಟೋರಿ ನಾನು ನೀರು ಹಾಕಿ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಸೇರಿಸಿ ಕುದಿಯಾಕೆ ಇಟ್ಬಿಟ್ಟಿದ್ದೇನೆ ರೀ. ಮೀಡಿಯಮ್ ಉರಿ ಒಳಗೆ ಎಲ್ಲವೂ ಚೆಂದಾಗ ಕುದ್ಬಿಡ್ಲಿ. ಎಲ್ಲ ಮೊದಲಿನ ಹಿರಿಯರೆಲ್ಲ ಮಾಡಿಟ್ಟಂಥ ಅಡುಗೆಗಳೇ ನೋಡ್ರಿ ಇವಾಗ ಸೌಂತಿ ಬೀಜ ಸುಗ್ಗಿ. ಇವಾಗೆಲ್ಲ ಕುಂತ ಯಾರಿಗೆ ಕಟ್ಯಾಕ ಪೇಷನ್ಸ್ ಐತಿ ಹೇಳಿ ನೋಡೋನು. ನಾವು ಸ್ಕೂಲ್ಗೆ ಹೋಗೋ ಹೊತ್ನಾಗ ನಮ್ದು ಹಿಟ್ಟು ಇನ್ನೊಬ್ರು ಕಟ್ಯಾಕೆ ಹೋಗಿರಿ, ಅವ್ರ ಹಿಟ್ಟು ನಾವು ಕಟ್ಯಾಕೆ ಬರ್ತಿದ್ದೀವಿ ರೀ. ಅದು ಒಂಥರ ಮೆಮರಿ ಭಾಳ ಚಂದಿತ್ತು. ಸೌತೆ ಬೀಜದ ಹುಗ್ಗಿ ಮತ್ತು ಸೌತೆ ಬೀಜದ ಉಪ್ಪಿಟ್ಟು ಎಲ್ಲ ಮಾಡ್ತೇವ್ರಿ. ನೆಕ್ಸ್ಟ್ ಟೈಮ್ ಉಪ್ಪಿಟ್ಟು ಮಾಡಿ ನೋಡೋಣಂತ. ಟೇಸ್ಟ್ ಏನ್ರಿಪ್ಪ ಏನು 2 ಮಾತಿಲ್ಲ, ಯಾಕಂದ್ರೆ ಅಷ್ಟು ಮಸ್ತ್ ಪೈಕಿ ಟೇಸ್ಟಾಗಿ ಕೊಟ್ಬಿಡ್ತೈತಿ ನೋಡ್ರಿಲ್ಲ. ಈ ರೀತಿ ಮೀಡಿಯಮ್ ಉರಿ ಒಳಗೆ ಎಲ್ಲ ಕುದಿಸ್ಕೊಂಡ್ಬಿಡೋಣಂತ. ಈಗ ಕಾಳು ಕಟ್ಟಿದ್ದನ್ನು ಒಂದು ವಿಡಿಯೋ ಕ್ಲಿಪ್ಪ ನಿಮಗೆ ತೋರಿಸ್ತೀನಿ ರೀ. ಆದ್ರೆ ಹೊರಗೆ ಮಳೆ ಮಾಡೋದ್ರಿಂದ ರೀ ನಾವು ಕಟ್ಟದಿದ್ದು ಎಲ್ಲ ರೀ ಪೂರ್ತಿ ಬಿಸಿಲಿಗೆ ಒಣಗಬೇಕು ರೀ, ಇಲ್ಲದ್ರೆ ಎಲ್ಲ ಹಸಿ ಹಸಿಯಾಗಿ ಕಾಳು ಕೆಟ್ಟು ಹೋಗ್ಬಿಡ್ತಾವ್ರಿ. ನೋಡ್ರಿ ಇಲ್ಲಿ ಒಂದು ಹದಕ್ಕೆ ಕುದಿ ಹತ್ತಂದ್ರೆ ಇಲ್ಲಿ ನೋಡ್ರಿ ಒಂಚೂರು ಏಲಕ್ಕಿ ಪುಡಿ ಹಾಕತ್ತೇನೆ ರೀ. ಸ್ವಲ್ಪ ಚಿಟಿಗೆ ಅಷ್ಟು ಉಪ್ಪು ಸೇರಿಸ್ಬಿಡೋನು, ಯಾಕಂದ್ರೆ ಸಪ್ಪು ಓಡೋದು ಬಿಡ್ತೈತಿ. ಸೌಂತಿ ಬೀಜ ಹುಗ್ಗಿ ನಮ್ಮದು ಫೈನಲ್ ಆಗಿ ಇಷ್ಟು ರೆಡಿ ಆಯ್ತು ನೋಡ್ರಿ. ನೋಡುವಾಗ ನಿಮಗೆ ನೀರು ಅನ್ಸಾತಿತ್ತು. ಈಗೆಲ್ಲ ಕುದ್ದ ಎಷ್ಟು ಹದಕ್ಕೆ ಬಂದೈತಂತ. ಈ ಸೌತಿ ಬೀಜದ ಹುಗ್ಗಿ ರೀ ಶಾವ್ಗಿಗಿಂತ ಚಲೋ ನೋಡ್ರಿ, ಯಾಕಂದ್ರೆ ಬಾನಂತಿಯರ್ಗೂ ಕೂಡ ರೀ ಹೇಳಿ ಮಾಡಿಸಿದ ಅಡಿಗೆನ ಅಂತ ಹೇಳ್ಬೋದು ನೋಡ್ರಿ. ನೋಡ್ರಿ ಇಷ್ಟು ಮಂದಗಾದರೆ ಇದ್ರ ಕೆಲಸ ಮುಗ್ದಂಗಾಯ್ತು. ಇನ್ನು ಇದನ್ನು ಬಂದ್ ಮಾಡಿ ಇನ್ನು ಸೈಡ ಒಂದು ಕಡಾಯಿ ಕಾಯಕ್ಕೆ ಇಟ್ಟಿದ್ದೇನೆ ರೀ ಸಣ್ಣದೊಂದು. ಯಾಕಂದ್ರೆ 1 ಚಮಚ ತುಪ್ಪ ಹಾಕಿ ಅದ್ರೊಳಗೆ ಒಂದಷ್ಟು ಡ್ರೈ ಫ್ರೂಟ್ಸ್ ಹಾಕಿ ಅದಕ್ಕೆ ಮಿಕ್ಸ್ ಮಾಡೋಣಂತ. ಅಂದ್ರೆ ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡಪ್ಪ ಅಂದರೆ ಅದೆಷ್ಟು ಐತಲ್ಲ ಅಷ್ಟೇ ಉಂಡ್ರು ನಡೀತೈತಿ. ನಾನು ಒಂಚೂರ ದ್ರಾಕ್ಷಿ ಮತ್ತು ಗೋಡಂಬಿ ಇದ್ರೆ ಅವನೊಂಚೂರು ಮಿಕ್ಸ್ ಮಾಡಿ ಅದಕ್ಕೆ ಸೇರಿಸ್ಬಿಡೋಣಂತ. ಮಕ್ಳು ಬರ್ತಾರಂತ ಓಡಾಡೆ ಮಾಡಾಕತ್ತ ಬಿಟ್ಟೇನ್ರಿ. ಅಷ್ಟೊತ್ತಲ್ಲೇ ಮಕ್ಳ ಗಾಡಿನೂ ಬಾಗ್ಲಾಗ ಹಾರನ ಹೊಡೆದ ಬಿಡ್ತು ನೋಡ್ರಿ. ಮಮ್ಮಿಯ ಏನು ಮಾಡಿವ ಸ್ವೀಟ್ ಏನೋ ಸ್ಮೆಲ್ ಬರತೈತಿ. ಕೇಳಿದ್ರಲ್ಲ ಆ ಕಡೆಯಿಂದ ಮಕ್ಳು ಕೇಳ್ಕೊತಾನೆ ಓಡಿ ಬಂದುಬಿಡ್ತಾರೋ. ಮಾಡಿ ಹಿಡ್ದಾರೆ ಅವತ್ತಿನ ದಿನ ಕತಿ ಬಗ್ಗೆ ಹರಿತಂದಂಗನ ನೋಡ್ರಿ. ಏನೋ ಇರಲಿ ಬಿಡ್ರಿ, ಕೇಳಿ ಮಾಡಿಸ್ಕೊಂತ ತಿಂತಾರಲ್ಲ ಅದೊಂದು ಮನಸ್ಸಿಗೆ ಖುಷಿ ಆಗಿಬಿಡ್ತೈತಿ. ತಿನ್ನಂದ್ರು ಒಂದೊಂದು ಟೈಮ್ದಾಗ ತಿನ್ನೋದಿಲ್ಲ, ಕೇಳಿದಾಗ ಮಾಡಿಕೊಡಾಕ ನಮ್ದೇನು ಹೊಕ್ಕತಿ ಹೇಳಿ ನೋಡೋನು. ಫೈನಲ್ ಆಗಿ ನಮ್ದು ಸೌಂತಿ ಬೀಜದ ಹುಗ್ಗಿ ರೆಡಿ ಆತ್ರಿ. ಇವತ್ತಿನ ಬ್ಲಾಗನ್ನು ನಾ ಇಲ್ಲಿಗೆ ಮುಗಿಸ್ತೇನೆ ರೀ. ಯಾಕಂದ್ರೆ ಮಧ್ಯಾಹ್ನಕ್ಕೆ ಮಕ್ಳು ಮನೆಗೆ ಬಂದಿದ್ರ ಕಾರಣ ಇನ್ನು ಫೋನು ನನಗೆ ಸಿಗೋದಿಲ್ಲ. ಇನ್ನೊಂದು ಟೈಮ್ ಮತ್ತು ನಿಮ್ಮ ಜೊತೆ ಭೇಟಾಕನಂತ್ರಿ. ಸೌಂತಿ ಬೀಜದ ಹುಗ್ಗಿ ಮತ್ತು ನಮ್ದು ಹುಳ್ಪಲ್ಲೆ ನೋಡಿ ಹಂಗೆ ಹೋಗ್ಬೇಡಪ್ಪ. ಮತ್ತು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ ಹೋಗ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಾಕನ್ರಿ. ಅಲ್ಲಿವರೆಗೂ ಬಾಯ್.